ಹಾಸನ ನಗರದ ವಾರ್ಡ್ ನಂಬರ್ 23ರ ಶರೀಫ್ ಕಾಲೋನಿ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತಿರತಕ್ಕಂತ ಒಂದು ರಾಜಕಾಲುವೆ. ಈಗಾಗಲೇ ರಾಜಕಾಲುವೆಯಲ್ಲಿ ಹೂಳು ತುಂಬೋಗ್ಬಿಟ್ಟಿದೆ. ಮಳೆ ಬರ್ತಕ್ಕಂಥ ಸಮಯ ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಹೂಳೆತ್ತು ಹೋದ್ರೆ ಸಂಪೂರ್ಣವಾಗಿ ರಾಜಕಾಲುವೆ ಮುಚ್ಕೊಳ್ಳುತ್ತೆ, ನೀರು ಸರಾಗವಾಗಿ ಹರಿಯೋದಿಲ್ಲ, ನೀರು ರಸ್ತೆಗೆ ಹರಿದು ಬರುತ್ತೆ. ಈ ನಡುವೆ ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪಾಲಿಕೆ ವತಿಯಿಂದ ಅವೈಜ್ಞಾನಿಕ ಕಾಮಗಾರಿ ನಡೆಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ನವೀದ್ ಅಹಮದ್ ಅಂತಕ್ಕಂಥವ್ರು. ಈ ಕುರಿತು ಬಿಬಿಸಿ ವಾಹಿನಿಯೊಂದಿಗೆ ಮಾತನಾಡಿರ್ತಕ್ಕಂಥ ಅವರು, ರಾಜಕಾಲುವೆಗೆ ಮೇಲ್ಚಾವಣಿ ನಿರ್ಮಾಣ ಮಾಡಲು ಕಾನೂನಿನ ಅಡಿಯಲ್ಲಿ ಅನುಮತಿ ಇಲ್ಲದೆ ಇದ್ರೂ ಕೂಡ ಸಾರ್ವಜನಿಕ ಹಿತಾಸಕ್ತಿ ಮೇರೆಗೆ 5 ರಿಂದ 6 ಮೀಟರ್ ವರೆಗೂ ಕೂಡ ಮೇಲ್ಚಾವಣಿ ನಿರ್ಮಾಣ ಮಾಡೋ ಬದಲಾಗಿ 34 ಮೀಟರ್ ಮೇಲ್ಚಾವಣಿಯನ್ನ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಮೇಲ್ಚಾವಣಿ ನಿರ್ಮಾಣದ ನಂತರ ಮಳೆಗಾಲದಲ್ಲಿ ನೀರಿನ ಹರಿವು ಜಾಸ್ತಿ ಆಗೋದ್ರಿಂದ ರಾಜಕಾಲುವೆಯ ಅಕ್ಕಪಕ್ಕದಲ್ಲಿ ಶಾಲಾ ಕಾಲೇಜು ಆಸ್ಪತ್ರೆಗಳಿದ್ದು ಮುಂದೆ ಆಗುವಂತಹ ದೊಡ್ಡ ಅನಾಹುತಗಳನ್ನ ಮತ್ತೆ ಅವೈಜ್ಞಾನಿಕ ಕಾಮಗಾರಿ ಮತ್ತೆ ಸರ್ಕಾರದ ಅನುದಾನ ಪೋಲಾಗ್ತಾ ಇರತಕ್ಕಂಥದನ್ನ ತಡೆಗಟ್ಟಬೇಕಂತ ಅಂದ್ರೆ ಈ ಕಾಮಗಾರಿಯನ್ನ ಕೂಡಲೇ ಸ್ಟಾಪ್ ಮಾಡಬೇಕು. ಸಾರ್ವಜನಿಕ ಉಪಯೋಗಕ್ಕೆ ಅನುಕೂಲವಾಗುವಂತಹ ಜಾಗಗಳಲ್ಲಿ ಇದನ್ನ ಮಾಡಿ ಅದನ್ನ ಬದಲಾಗಿ ಯಾರೋ ಒಬ್ರು ಖಾಸಗಿ ಅವರಿಗೆ ನೀವು ಹೆಲ್ಪ್ ಮಾಡಬೇಕು ಅನ್ನೋ ಕಾರಣಕ್ಕೆ ಯಾವ್ದೋ ಕಮರ್ಷಿಯಲ್ ಬಿಲ್ಡಿಂಗ್ ಪಕ್ಕದಲ್ಲಿ ಹೆಂಗೆ ಕವರ್ ಡೆಕ್ಕನ್ ಹಾಕ್ತೀರಿ ಅಂತಕ್ಕಂಥ ಪ್ರಶ್ನೆ ಅವ್ರದ್ದು. ನಮಗಿರುವ ಮಾಹಿತಿಯ ಪ್ರಕಾರ ಇದು ಶಾಸಕರ ಅಭಿವೃದ್ಧಿ ನಿಧಿಯಲ್ಲೇನೋ ಈ ಹಣ ಬಂದಿತ್ತಂತೆ. ಅಲ್ಲಿಂದ ಅದು DC ಹೆಡ್ಗೆ ಹೋಗಿ DC ಹೆಡ್ ಇಂದ ಪಾಲಿಕೆ ವತಿಯಿಂದ ಈ ಕಾಮಗಾರಿಯನ್ನ ಟೆಂಡರ್ ಕೊಟ್ಟಿದ್ದಾರೆ. ಕಾಮಗಾರಿ ಅಕ್ರಮ ಅಲ್ಲ, ಕಾಮಗಾರಿ ಅಕ್ರಮವಾಗಿ ನಡೀತಾ ಇರತಕ್ಕಂಥದ್ದಲ್ಲ. ಈಗಾಗಲೇ ಇದಕ್ಕೆ ಟೆಂಡರ್ ಆಗಿ ಕಾಮಗಾರಿ ಮಾಡ್ತಾ ಇದ್ದಾರೆ. ಆದ್ರೆ ಕಾಮಗಾರಿ ಟೆಂಡರ್ ಆಗಿದೆಯಲ್ಲ, ಇಲ್ಲಿ ಕಾಮಗಾರಿಯನ್ನು ಅಪ್ರೂವಲ್ ಮಾಡಿದ್ದಾರಲ್ಲ, ಅದೇ ಅಕ್ರಮ ಅಂತಕ್ಕಂಥದ್ದು ಇವ್ರ ಆರೋಪ. ಯಾರೋ ಒಬ್ರು ಖಾಸಗಿಯವ್ರಿಗೆ ಹೆಲ್ಪ್ ಮಾಡಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ಒಂದು ಆರೋಪ. ಆದ್ರೆ ಮತ್ತೊಂದ್ ಕಡೆ ಆಯ್ತರಪ್ಪ ಹಾಕೇ ಬಿಟ್ರಿ ಅಂತಾನೆ ಅನ್ಕೊಳ್ಳೋಣ, ಕವರ್ ಡಕ್ ಹಾಕ್ತಾ ಇದ್ದೀರಿ ಒಳ್ಳೇದು ಅಂತಾನೆ ಅನ್ಕೊಳ್ಳೋಣ. ಕೊನೆ ಪಕ್ಷ ಅದ್ರಲ್ಲಿ ಹೂಳ್ನಾರು ತೆಗೀರಿ, ಅದ್ರೊಳಗಡೆ ಇರ್ತಕ್ಕಂಥದ್ದು. ನಾಳೆ ದಿವಸ ಮಳೆ ಬಂದ್ಬಿಟ್ಟು ನೀರು ತುಂಬ್ಕೊಂಡ್ರೆ ಒಳಗಡೆ ನೀರೇ ಹರಿದೋಗ್ದೋದ್ರೆ ನೀವು ಕಾಂಕ್ರೀಟ್ ಹಾಕಿ ಮುಚ್ಕೊಂಡ್ಬಿಟ್ರೆ ಒಳಗಡೆಗೆ ನೀರು ರಸ್ತೆಯಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಸ್ಕೂಲ್ ಕಾಲೇಜ್ ಇದೆ, ಈ ಕಡೆ ಹಾಸ್ಪಿಟ್ಲ್ ಇದೆ, ಮುಂದ್ಗಡೆ ಕಲ್ಯಾಣ ಮಂಟಪ ಇದೆ, ಮನೆಗಳಿದಾವೆ. ಯಾರು ಹೊಣೆ ಯಾರನ್ನು ಪ್ರಶ್ನೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಇನ್ನು ಈ ಕುರಿತು ಕಾಂಟ್ರಾಕ್ಟರ್ ಅವರು ಕೂಡ ಸ್ಥಳದಲ್ಲೇ ಇದ್ರಂತೆ, ಅವರು ಕೂಡ ಮಾತನಾಡಿದ್ದಾರೆ. ರಾಜಕಾಲುವೆ ಮೇಲೆ ಸ್ಲ್ಯಾಬ್ ಹಾಕಲು ಮಹಾನಗರ ಪಾಲಿಕೆಯಿಂದ ಟೆಂಡರ್ ನೀಡಿದ್ದು ನವೀದ್ ಎಂಬುವರು ಆರ್ಡರ್ ವರ್ಕ್ ಕೇಳ್ತಾ ಇದ್ದಾರೆ, ಅದನ್ನು ಕೊಡಿಸ್ತೀವಿ, ಶಾಸಕರ ನಿಧಿಯಿಂದ ಟೆಂಡರ್ ಆಗಿದೆ, ಕೆಲಸ ಮಾಡ್ತಾ ಇದ್ದೀವಿ, ಇದರಲ್ಲಿ ಯಾವುದೇ ಅಕ್ರಮ ಇಲ್ಲ ಅಂತ ಅವರು ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ. HR ಸುರೇಶ್ ಅಂತ ಕಾಂಟ್ರಾಕ್ಟರ್, ನಗರಸಭೆ ನಗರ ಪಾಲಿಕೆಯಿಂದ ಒಂದು ಟೆಂಡರ್ ಆಗಿದೆ. ರಾಜಕಾಲುವೆ ಮೇಲೆ ಸ್ಲ್ಯಾಬ್ ಹಾಕೋದು ಕಾಮಗಾರಿ ಮಾಡ್ತಾ ಇದ್ದೀವಿ. ಇವರು ನಮ್ಮ ನವೀದ್ ಅಂತ ಒಂದು ವರ್ಕ್ ಆರ್ಡರ್ ಕಾಪಿ ಕೇಳ್ತಾ ಇದ್ದಾರೆ, ಆ ಕಾಪಿನೂ ಕೊಡ್ತೀವಿ. ಬಟ್ ಇವರು ಯಾವುದೇ ಥರದ ಪಬ್ಲಿಕ್ ವರ್ಕಿಗೆ ಒಂದು ಅಡ್ಡಿಪಡಿಸಬಾರ್ದು. ಇದು ನಗರ ಪಾಲಿಕೆಯ ಕೆಲಸ. ಯಾಕೆ ನಾವೇನು ಏನಿದೆ ಕಾಮಗಾರಿ ಬಗ್ಗೆ ಕ್ವಾಲಿಟಿ ಬಗ್ಗೆ ಕೆಲಸ ತಗೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಅದನ್ನು ಆಗಿದೆ ವರ್ಕ್ ಆರ್ಡರ್ ಆಗಿದೆ, ಟೆಂಡರ್ ಆಗಿದೆ. ಮಾನ್ಯ ಶಾಸಕರ ನಿಧಿಯಿಂದನೇ ಟೆಂಡರ್ ಆಗಿರೋದು. ಇದು ನಗರ ಪಾಲಿಕೆಯಿಂದ ಕಾಮಗಾರಿ ಸತ್ಯನಾರಾಯಣ ಇಂಜಿನಿಯರ್ AW ಅವ್ರ ಹತ್ರ ಎಲ್ಲ ಹೋಗಿ ರಿಕ್ವೆಷನ್ ಕೊಟ್ಟಿದ್ದಾರೆ. ಅದನ್ನು ವರ್ಕ್ ಆರ್ಡರ್ ಶಾರ್ಟ್ ಕೂಡ ಕೇಳ್ತಾ ಇದ್ದೀನಿ. ಇದು ಟೋಟಲಿ ಬಂದು ಪ್ಯಾಕೇಜ್, ಇದು ಎಲ್ಲ ವಾರ್ಡಿಂದ ಆಗಿರೋದು. ಇದು ಬಂದು 7 ಲಕ್ಷದ. ಇದೇನು ರಾಜಕಾಲುವೆ ಮೇಲ್ಚಾವಣಿ ಕಾಮಗಾರಿ ನಡೀತಾ ಇದೆ, 23ನೇ ವಾರ್ಡು ಶುಭೋದಯ ಚೌಟ್ರಿ ಎದುರು ಭಾಗದಲ್ಲಿ ಶರೀಫ್ ಕಾಲೋನಿ ಮುಖ್ಯ ರಸ್ತೆ. ಇಲ್ಲಿ ಏನು ಒಂದು ರಾಜಕಾಲುವೆಯನ್ನು ಮೇಲ್ಚಾವಣಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಕಾನೂನಿನ ಅಡಿಯಲ್ಲಿ ಇದಕ್ಕೆ ಅವಕಾಶ ಇಲ್ಲ. 34 ಮೀಟ್ರ್ ಮೇಲ್ಚಾವಣಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಇಲ್ಲಿ ಅಕ್ಕಪಕ್ಕ ಸರ್ಕಾರಿ ಜಾಗ ಯಾವುದೂ ಇಲ್ಲ. ಇಲ್ಲಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯ 1 ರೂಪಾಯಿ ಅನುಕೂಲ ಇಲ್ಲ. ಈ ಮಾಡ್ತಾ ಇರೋದು ಯಾವ ಆಧಾರದ ಮೇಲೆ ಮಾಡ್ತಾ ಇದ್ದಾರೆ, ಇದಕ್ಕೆ ಯಾವ ರೀತಿ ಟೆಂಡರ್ ಸರ್ಕಾರಿ ಹಣನ ಪೋಲ್ ಮಾಡಿ ಮಾಡ್ತಾ ಇದ್ದಾರೆ, ಇದಕ್ಕೆ ಅಧಿಕಾರಿಗಳು ಉತ್ತರ ಕೊಡಬೇಕು. ಇದರಲ್ಲಿ ಗುತ್ತಿಗೆದಾರರಿಗೆ ನಾವು ಏನು ಹೇಳಲಿಕ್ಕಾಗಲ್ಲ. ಅಧಿಕಾರಿಗಳು ಹಾಗೂ AW ಅವರು ಇದ್ದಾರೆ, ಕಮಿಷನರು ಇದ್ದಾರೆ, ಅವ್ರ ಗಮನಕ್ಕೆ ಬರದಲ್ಲೇ ಕೆಲಸ ಆಗ್ತಾ ಇದೆಯಾ, ಅವ್ರ ಗಮನಕ್ಕೆ ಬಂದು ಕೆಲಸ ಆಗ್ತಾ ಇದೆಯಾ, ಇದ್ರ ಬಗ್ಗೆ ಅವ್ರು ಸಂಪೂರ್ಣ ಮಾಹಿತಿ ಕೊಡಬೇಕಾಗಿದೆ. ಇದು ಸುಮಾರು ಇಡೀ ಅರ್ಧ ಹಾಸನ ನಗರದ್ದು ಇಲ್ಲಿ ಗಲೀಜೆಲ್ಲ ಬರೋದು ಇದೇ ರಾಜಕಾಲುವೆಯಲ್ಲಿ. ಮಳೆಗಾಲದಲ್ಲಿ 5 ನಿಮಿಷಕ್ಕೆ ಇಡೀ ರಾಜಕಾಲುವೆ ತುಂಬಿ ತುಳುಕ್ತಾ ಇರುತ್ತೆ. ಕ್ಲೀನ್ ಮಾಡೋದಕ್ಕೆ 10 ವರ್ಷದಿಂದ ಇಲ್ಲಿ ಯಾವುದೇ ರೀತಿಯಾದಂಥ ನಗರಸಭೆಯಿಂದ ಸ್ವಚ್ಛತೆ ಕಾರ್ಯ ನಡೆದಿಲ್ಲ. ಸುಮಾರು 3 ರಿಂದ 4 ಅಡಿ ಕೆಸರು ನಿಂತಿದೆ. ಇಡೀ ಮನೆಗಳದ್ದು UGD ಸಮಸ್ಯೆ ಎಲ್ಲ ಇದೇ